ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋಲಾಗ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಒಂದು ಕಂಪ್ಲೀಟ್ ಎಲ್ಲ ಥರ ಮಿಕ್ಸ್ ವ್ಲಾಗ್ ಆಗಿರುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋವಂಥ ಒಂದು ಕ್ಲಾತ್ಸು ನಾವೇ ಸೇಲ್ ಮಾಡ್ತಾ ಇರೋವಂಥದ್ದು ಬ್ರ್ಯಾಂಡೆಡ್ ಕ್ಲಾತ್ಸ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ವೆಸ್ಟರ್ನ್ ಟಾಪ್ಸ್ನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋವಂಥದ್ದು. ಬ್ಲ್ಯಾಕ್ ಆಗಿರೋದು, ರೆಡ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದರೆ 1500 ಇದೆ. ಜಸ್ಟ್ 350-400ಗೆಲ್ಲ ನಾವು ಕೊಟ್ಬಿಡ್ತೇವೆ, ಕೊಡೋ ಅಂಥದ್ದು, ಸೇಲ್ ಮಾಡೋ ಅಂಥದ್ದು. ದಯವಿಟ್ಟು ಯಾರೆಲ್ಲ ಲಾಗ್ ನೋಡ್ತಾ ಇದ್ದರೆ ಇನ್ಸ್ಟಾ ಐಡಿಲಿ ನೇತ್ರ ರಮೇಶ್ ಅನ್ನೋ ಒಂದು ಪೇಜ್ ಇದೆ, ಅದರಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ನನ್ನ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರು. ದಯವಿಟ್ಟು ನೋಡಿ, ಬೇಕಿದ್ರೆ ಫೋನ್ ಮಾಡಿ ಡೀಟೇಲ್ಸ್ನ ತಿಳ್ಕೊಬೋದು. ಇನ್ನು ಈ ದೇವ್ರು ಏನಪ್ಪ ಅಂತಂದರೆ ವರಾಹಿ ದೇವಿ ಗುಪ್ತ ನವರಾತ್ರಿ ನಡೀತಾ ಇತ್ತು. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ, 9 ದಿವಸದಿಂದ. ಆದರೆ ಏನೋ ಗೊತ್ತಿಲ್ಲ, ದೇವ್ರಿಗೆ ನಮ್ಮನ್ನ ಶುಕ್ರವಾರನೇ ಕರ್ಸ್ಕೊಬೇಕು ಅಂತ ಮನಸ್ಸಲ್ಲಿತ್ತೋ ಏನೋ ನನಗೂ ಗೊತ್ತಿಲ್ಲ. ಅಚಾನಕ್ಕಾಗಿ ಅವತ್ತೇ ಆಯಿತು. ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ನಾನು ಸೌಮ್ಯ ಇಬ್ಬರೂ ಮಾತಾಡ್ಕೊಂಡಿಲ್ಲ, ಒಂದೇ ಥರ ಬಟ್ಟೆ ಹಾಕಿದ್ದೀವಿ. ಇಬ್ಬರಿಗೂ ಶಾಕು. ಯಾವಾಗಲೂ ನಮ್ಮದು ಅದೇ ಥರ ಆಗ್ತಿರುತ್ತೆ. 99% ಇಬ್ಬರದು ಮಾತಾಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ವಿಚಾರಗಳಾಗಿರ್ಬೋದು ತುಂಬ ಹೊಂದಾಣಿಕೆ ಆಗ್ತಾ ಇರುತ್ತೆ. ಸೊ ಮೇ ಬಿ ಅದರಿಂದ ಏನೋ ಬೇಗ ಕನೆಕ್ಟ್ ಆಗ್ತೀವಿ ನಾವಿಬ್ಬರು. ಇನ್ನು ನಾವು ದೇವಸ್ಥಾನಕ್ಕೆ ಹೋದ್ವಿ, ಮುಂದೆನೇ ತೇರು ನಿಂತಿತ್ತು. ಅಲ್ಲೇ ಮೆರವಣಿಗೆ ಮಲ್ಲೇಶ್ವರಂ ಪೂರ್ತಿ ಮೆರವಣಿಗೆ ಹಾಕಿ ಬಂದು ಇನ್ನು ಇಳಿಸ್ತಾಯಿದ್ರು ದೇವ್ರನ್ನ. ನಮ್ಮ ಪುಣ್ಯಕ್ಕೆ ಅಲ್ಲೇ ಸಿಕ್ತು. ವಿ ಆರ್ ಬ್ಲೆಸ್ಡ್ ಅಂತ ಅನ್ಕೊತೀನಿ. ಯಾಕೆಂದರೆ ಅಲ್ಲೇ ಹೂವು, ಮಂಗಳಾರತಿ ದರ್ಶನ ಎಲ್ಲ ಆಯಿತು. ನಾವು ಅದನ್ನು ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೊರಟ್ವಿ. ರಶ್ ಇತ್ತು, ಯಾಕಂತಂದರೆ ಗುಪ್ತ ನವರಾತ್ರಿ ನಡೆಯೋದ್ರಿಂದ ತುಂಬ ಜನ ಅಲ್ಲಿ ಬಂದಿದ್ದರು. ಹಾಗಾಗಿ ಫುಲ್ಲು ರಶ್ ಇತ್ತು. ಮತ್ತು ಇನ್ನೊಂದೇನೆಂದರೆ ಹೋಮ ಅವನ ಏನೇನೋ ತುಂಬ ಇದನ್ನು ಮಾಡ್ತಾಯಿದ್ರು, ಪೂಜೆ ಪುನಸ್ಕಾರಗಳನ್ನ. ನಾವು ಒಳಗಡೆ ಹೊರಟ್ವಿ. ಒಳಗಡೆ ಹೋದರೆ ಅಲ್ಲಿ ದೊಡ್ಡದೊಂದು ದೇವಿ ವಿಗ್ರಹ ಮಾಡಿ ಇಟ್ಟಿದ್ರಪ್ಪ. ಅದು ನೋಡಿ ನೀವು ನೋಡ್ತಾ ಇರ್ಬೋದು. ಒಳ್ಳೇದಾಗಲಿ, ಆ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ಅಂತ ನಾನು ಕೇಳ್ಕೊತೀನಿ. ನೋಡಿ, ಇನ್ನೂ ಯಾರೆಲ್ಲ ಮನೆ ಕಟ್ಟಬೇಕು, ಜಮೀನು ತೊಗೋಬೇಕು, ಸೈಟ್ ತೊಗೋಬೇಕು ಅಂತಿದ್ದೀರೋ ಅವರು ಭೂಹರ ಸ್ವಾಮಿಗೆ ಹೋಗಿ ಒಂದು ಸಲ ಅಲ್ಲಿ ಮಣ್ಣನ್ನು ತಂದು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಸಂಕಲ್ಪ ಮಾಡಿಕೊಂಡು ಅವರ ಆಸೆ ಬೇಗ ನೆರವೇರುತ್ತೆ ಅಂತಾರೆ. ಅಲ್ಲಿ ಹೋಗೋಕ್ಕಾಗದೇ ಇರೋರು ಫಸ್ಟು ಇಲ್ಲಿ ಮಲ್ಲೇಶ್ವರಂ ಅಂದರೆ KC ಜನರಲ್ ಬ್ಯಾಕ್ ಸೈಡು ಈ ವರಾಹಿ ದೇವಿ ಅನ್ನೋ ಒಂದು ದೇವಸ್ಥಾನ ಇದೆ. ಅಲ್ಲಿ ಬಂದು ನೀವು ಒಂದು ಸಲ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಝೂಮ್ ಹಾಕಿದ್ದೀನಿ. ತಾಲಿನ ಹೋಮಕ್ಕೆ ಹಾಕಿದ್ರು. ನಾನು ಎಲ್ಲೂ ನೋಡಿಲ್ಲ. ಈ ಫ್ರೂಟ್ಸು ಮತ್ತು ಇದು ಬ್ಲೌಸ್ ಪೀಸು, ಹೂವುಗಳು, ಏನೋ ಪೂರ್ಣ ಫಲ ಎಲ್ಲ ಹಾಕೋದನ್ನ ನೋಡಿದ್ದೀನಿ. ಆದರೆ ತಾಲಿನೂ ಸಹ ಹೋಮಕ್ಕೆ ಹಾಕಿದ್ದು ನಾನು ಇದೇ ಫಸ್ಟ್ ಟೈಮು ನೋಡಿರೋ ಅಂಥದ್ದು. ಅಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನನಗೆ ಒಂಥರ ಅಚ್ಚರಿ. ನಮಗೆ ವಿಷಯಗಳು ಗೊತ್ತಿರಲ್ಲ, ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಕ್ಕೆ ಹಾಕಿದ್ರು ಏನು ಅಂತ. ಅಲ್ಲಿ ತುಂಬ ಮುತ್ತೈದೆಯರೆಲ್ಲ ದೀಪನ ಹಚ್ಚಿ ಎಲ್ಲರೂ ಆ ದೇವ್ರನ್ನ ಕೃಪೆಗೆ ಪಾತ್ರರಾಗ್ತಾಯಿದ್ರು. ಎಲ್ಲರೂ ಸಂಯಮದಿಂದ ನಡ್ಕೊತಾಯಿದ್ರು. ಸ್ವಲ್ಪ ಜಾಗ ಇಕ್ಕಟ್ಟಾಗಿರೋದ್ರಿಂದ ನಿಧಾನಕ್ಕೆ ಹೋಗ್ತಾಯಿತ್ತು. ಏನು ಆ ಜನ ಮುಂದೆ ಸಾಕ್ತಾಯಿದ್ರು. ದೇವ್ರ ದರ್ಶನ ಮುಗಿಸ್ಕೊಂಡು ನಾವಲ್ಲಿ ದೊಡ್ಡ ವಿಗ್ರಹ ನೋಡಿ ಮತ್ತು ಗರ್ಭಗುಡಿ ಕಡೆ ಹೊರಟ್ವಿ. ಬಟ್ ಅಲ್ಲಿ ಫೋಟೋ ವೀಡಿಯೋಸು ಏನೂ ತೆಗಿಯಂಗಿರಲಿಲ್ಲ. ನಾವು ರೂಲ್ಸ್ನ ಬ್ರೇಕ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿಂದ ಆಚೆ ತೆಗ್ದಿದ್ದೀವಲ್ಲ ಸಾಕು. ವ್ಯೂವರ್ಸ್ ನೋಡಿದ್ರೆ ಖಂಡಿತ ಅಲ್ಲೇ ನೋಡ್ಕೊತಾರೆ ಅಂತ. ಇದು ತುಂಬ ಬ್ಯಾಂಗ್ಳೂರು ಮಧ್ಯದಲ್ಲಿ ಇರೋವಂಥ ವರಾಹಿ ದೇವಿ. ಯಾರಾದರೂ ನೋಡೋಂಗಿದ್ರೆ ದಯವಿಟ್ಟು ಬಂದು ಒಂದು ಸಲ ನೋಡಿ. ತುಂಬ ಚೆನ್ನಾಗಿದೆ, ಪವರ್ಫುಲ್ ದೇವಿ. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಗಂತೂ ತುಂಬ ಜನ ಬರ್ತಾರೆ ದೃಷ್ಟಿ ತೆಗೆಸ್ಕೊಳ್ಳೋದು. ಆಮೇಲೆ ಇಲ್ಲಿ ಒಂದೇ ದೇವರಲ್ಲ, 3 ದೇವರಿದೆ. ಯಾವುದಪ್ಪ ಅಂದರೆ ಕರುಮಾರಿಯಮ್ಮ, ರೇಣುಕಾದೇವಿ ಮತ್ತು ವರಾಹಿ ದೇವಿ, ಈಶ್ವರ, ಗಣಪತಿ, ಇಷ್ಟು ದೇವರು 3 ಅಮ್ಮನವರು ಒಂದೇ ಕಡೆ ಸಿಗೋ ಅಂಥದ್ದು. ನಮಗೆ ಅವಕಾಶ ಇರಲಿಲ್ಲ ದೇವ್ರನ್ನ ವಿಡಿಯೋ ಮಾಡೋ ಅಂಥದ್ದು. ಅಲ್ಲಿ ನಮಗೆ ಸಿಕ್ಕ ಅಂಥದ್ದು ಏನಪ್ಪ ಅಂತಂದರೆ ಅರಿಶಿನ ಕೊಂಬು, ಬಳೆ ಮತ್ತು ಹೂವು ಎಲ್ಲನೂ ಕೊಟ್ಟರು ಅವರು. ಅದನ್ನು ತಗೊಂಡು ನಾವು ಹೊರಗಡೆ ಬಂದ್ವಿ.
ನೋಡ್ತಾ ಇರ್ಬೋದು ಇಲ್ಲಿ. ಅಲ್ಲೇ ಅನ್ನದಾನ ಕೂಡ ನಡೀತಾ ಇತ್ತು, ನಮಗೆ ಸಿಕ್ಕಿತು. ಅದೂ ಮಹಾಪ್ರಸಾದ, ಅನ್ನ ಮತ್ತು ಸಾಂಬಾರು, ಪೊಂಗಲ್ಲು. ಆಚೆ ಬಂದು ದೇವಸ್ಥಾನದ ಹತ್ರ ನಾವು ಅದನ್ನೆಲ್ಲ ಪ್ರಸಾದ ತಿಂದ್ಕೊಂಡು ಮತ್ತು ಆ ತೇರೆಲ್ಲ ನೋಡಿಕೊಂಡು ನಮಗೆ ಭಾಳ ಖುಷಿಯಾಯಿತು. ನಾವು 9 ದಿವಸದಲ್ಲಿ ಫಸ್ಟ್ ಡೇ ಬರಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. 3ನೇ ದಿನ ಅಂದ್ಕೊಂಡ್ವಿ, ಆಗಲಿಲ್ಲ. ಆದರೆ 9ನೇ ದಿನ ಅವತ್ತು ಶುಕ್ರವಾರ ಆಗಿತ್ತು. ಅಮ್ಮನೇ ಕರೆಸ್ಕೊಂಡ್ರೇನೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬಂತು. ದಿಢೀರಂತ ರೆಡಿಯಾಗಿ ನಾವು ಹೊರಟಿದ್ದು. ಅವತ್ತು ಲಾಸ್ಟ್ ಡೇ ಬೇರೆ. ಏನೋ ದೇವಿ ದರ್ಶನ ಆಯಿತು. ಏಕೆಂದರೆ ನೋಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ನೋಡಲಿಲ್ಲ ಅಂದರೆ ನಮಗೆ ಅದು ಬೇಜಾರಾಗ್ಬಿಡುತ್ತೆ. ಮತ್ತು ಇದು ಒಂದು ಮೆರವಣಿಗೆ ಬಂದು ನಮ್ಮ ಮನೆ ಹತ್ರ ದೇವಿನ ಕುಣಿಸಿದ್ರು. ಅಂದರೆ ಅಣ್ಣಮ್ಮ, ಮಾರಮ್ಮ, ಗಂಗಮ್ಮ. ಅದು ವರ್ಷ ಈ ಆಷಾಢ ಮಾಸದಲ್ಲಿ ಎಲ್ಲ ಕಡೆ ಮಾಡೋ ಅಂಥದ್ದು. ಬೆಂಗಳೂರಲ್ಲಿ ಏನು ಗೊತ್ತಾ, ಬದುಕೆಷ್ಟೇ ಕಷ್ಟ ಆಗಿದ್ರು ದೇವ್ರನ್ನ ಮಾತ್ರ ಕುಣಿಸಿ ಮೆರವಣಿಗೆ ಮಾಡೋದ್ರಲ್ಲಿ ಅವ್ರಿಗಿರೋ ತೃಪ್ತಿ ಇದೆಯಲ್ಲ, ಅದು ಭಾಳ ಚೆನ್ನಾಗಿ ಮಾಡ್ತಾರೆ. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂತಂದರೆ ಆ ಹೂವಿನ ಅಲಂಕಾರ ಇರ್ಬೋದು, ಆ ಒಂದು ಮೆರವಣಿಗೆಯಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಎಷ್ಟೊಂದು ಜನ ಜೀವನ ಮಾಡ್ತಾರೆ, ಅವ್ರ ಜೀವನನ ಕಟ್ಕೊತಾರೆ, ಕಷ್ಟಪಡ್ತಾರೆ ಜೀವನಕ್ಕೆ. ಆ ತಮಟೆಯವರಾಗಿರ್ಬೋದು, ಇನ್ನೂ ಡೊಳ್ಳು ಕುಣಿತ ಅಂಥವ್ರಿಗೆಲ್ಲ ಇದೇ ಒಂದು ಸೀಸನ್ ಅಲ್ವಾ. ಸೊ ಈ ಥರ ಎಲ್ಲ ಮಾಡುವಾಗ ಏನಾಗುತ್ತೆ, ಎಲ್ಲರಿಗೂ ಒಂದು ಜೀವನಕ್ಕೆ ದಾರಿಯಾಗುತ್ತೆ. ಹಾಗಾಗಿ ಇದು ನಮ್ಮ ಮನೆ ಹತ್ರ ದೇವರು ಮೆರವಣಿಗೆ ಮಾಡ್ತಾಯಿದ್ರು. ಅದು ಒಂದು ದೃಶ್ಯ ನಾನು ಇಲ್ಲಿ ಸುಮ್ಮನೆ ಹಾಗೆ ಅಪ್ಲೋಡ್ ಮಾಡಿದೆ. ಯಾಕೆಂದರೆ ಎಷ್ಟು ಕಷ್ಟಪಟ್ಟು ಎಲ್ಲನೂ ಮಾಡ್ತಾರೆ ಅಲ್ವಾ. ಅದು ಆ ಶಕ್ತಿನ ದೇವರು ಹಂಗೆ ದಯಪಾಲಿಸಲಿ. ಏಕೆಂದರೆ ನಮ್ಮ ಗ್ರಾಮ ದೇವತೆ ನಮಗೆ ಒಳ್ಳೇದು ಮಾಡಲಿ, ಆಯುಷ ಆರೋಗ್ಯ ಬರಲಿ, ಕೊಡಲಿ. ಮತ್ತು ಯಾವುದೇ ಕಾಲ್ರ ಮೀನ್ಸ್ ಏನಂತಾರಪ್ಪ, ಆ ಕಾಲದಲ್ಲೆಲ್ಲ ಡೆಂಗು ಅಂತ ಈಗಂತಾರೆ. ಅವಾಗೆಲ್ಲ ಬೇರೆ ಥರ ಜ್ವರಗಳೇ ಬರೋದು ಮಕ್ಕಳಿಗೆ. ಅದೆಲ್ಲ ಬರದೇ ಇರಲಿ ಅಂತ ಗ್ರಾಮ ದೇವತೆಗೆ ಕೋಳಿ ಕುರಿನ ಒಪ್ಪಿಸಿ ಆ ದೇವರಿಗೆ ಶರಣಾಗೋಂಥದ್ದು. ದೇವಿ ತೃಪ್ತಿಯಾಗಿ ಎಲ್ಲರಿಗೂ ಆಶೀರ್ವಾದ ಮಾಡೋ ಅಂಥದ್ದು. ಬಲಿ ಕೊಡೋದು ಅಂದರೆ ಸುಮ್ಮನೆ ಅಲ್ಲ, ಅದು ಒಂದೇನೋ ಪದ್ಧತಿ ಇದ್ದೇ ಇರುತ್ತೆ, ದೇವಿನ ತೃಪ್ತಿಪಡಿಸೋದು ಅನ್ನೋದು. ಮತ್ತು ನೆಂಟರುಗಳೆಲ್ಲ ಮನೆಗೆ ಬರಲಿ, ಎಲ್ಲ ಮನಸ್ತಾಪಗಳು ದೂರ ಆಗಲಿ, ಎಲ್ಲ ಮಾಡುವಾಗ ಏರಿಯಾದವರೆಲ್ಲ ಸೇರಿ ತುಂಬ ನಾಜೂಕಾಗಿ ಎಲ್ಲನೂ ಮಾಡಿಕೊಂಡು ಹೋಗ್ತಾರೆ ಅನ್ನೋದು ಒಂದು ಎಲ್ಲರ ನಂಬಿಕೆ. ಖುಷಿಯಿಂದ ಇರಬೇಕು ಅನ್ನೋದು ಅವರವರ ಒಂದು ಭಾವನೆಗಳು. ಮತ್ತು ನೋಡಿ ಎಷ್ಟೊಂದು ಜನಕ್ಕೆ ಇದು ಏನಪ್ಪ ಬದುಕನ್ನು ಕಟ್ಕೊಡುತ್ತೆ ಈ ಮೆರವಣಿಗೆಗಳು. ದೇವ್ರನ್ನ ಕೂರಿಸೋದು ಅಂತ ಅಂದರೆ ಸುಮ್ಮನೆ ಅಲ್ಲ, ಎಷ್ಟೋ ಜನದ ಜೀವನ ನಡೆಯುತ್ತೆ ಅದರಿಂದ. ಈ ಕರಡಿ ವೇಷ ಹಾಕ್ಕೊಂಡು ಕುಣಿಯೋದು ಅಂದರೆ ಸಾಮಾನ್ಯವಾದ ವಿಷಯ ಅಲ್ಲ. ಒಂದು ಚೂರು ನಾವು ಸ್ವೆಟ್ರ್ ಹಾಕ್ಕೊಂಡು ನಡೆದ್ರೇ ತುಂಬ ಕಷ್ಟ ಆಗುತ್ತೆ. ಒಂದು 5 ನಿಮಿಷ ನಡೆದ್ಬಿಟ್ರೆ ಸ್ವೆಟ್ಟಿಂಗಿಗೆ ತಡ್ಕೊಳಕ್ಕಾಗದೆ ಬಿಚ್ಚಿ ಎಸ್ಬಿಡ್ತೀವಿ. ಅಂಥದ್ರಲ್ಲಿ ಇವರು ಸತತವಾಗಿ, ನನಗೆ ಟೈಮಿಂಗ್ಸ್ ಅಷ್ಟು ಗೊತ್ತಿಲ್ಲ, ಒಂದು ಅಂದಾಜು ಹೇಳಬೇಕು ಅಂದರೆ ಮಧ್ಯಾಹ್ನದಿಂದ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಮೆರವಣಿಗೆ ನಡೆಯುತ್ತೆ. ನೀವು ಲೆಕ್ಕ ಹಾಕ್ಕೊಳ್ಳಿ, 1 ಗಂಟೆಯಿಂದ 10 ಗಂಟೆ ಅಂತ ತೊಗೊಳ್ಳಿ, 10 ಅವರು ಇದೇ ಥರ ಇವ್ರ ಕಾಸ್ಟ್ಯೂಮ್ನ ಹಾಕ್ಕೊಂಡು ಬೀದಿಲಿ ಎಂಟರ್ಟೈನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ, ಅಂದರೆ ಜೀವನಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಜನ ಅನ್ನೋದು ಈ ಒಂದು ಇದರಲ್ಲಿ ನಮಗೆ ಅರ್ಥ ಆಗುತ್ತೆ. ನಾವು ಎಷ್ಟೋ ಕಷ್ಟಗಳನ್ನೇ ಕಷ್ಟ ಅಂತೀವಿ. ಇದನ್ನು ನೋಡ್ತಾ ಇದ್ರೆ ನನಗೆ ಇನ್ನು ಮೆರವಣಿಗೆ ಬಂದೆಲ್ಲ ಹೋದ್ಮೇಲೆ ನಾವು ಪೂಜೆ ಎಲ್ಲ ಕೊಟ್ಟು ನೆಕ್ಸ್ಟು ನಾವು ಡಿ-ಮಾರ್ಟ್ ಕಡೆ ಹೊರಟ್ವಿ. ಸ್ವಲ್ಪ ಅದು ರೇಷನ್ ಎಲ್ಲ ಬೇಕಾಗಿತ್ತು. ಕೆಲವೊಂದು ಗ್ರೀನ್ ಟೀ ಆಗಿರ್ಬೋದು, ಮತ್ತು ಏನಪ್ಪ ಹನಿ ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಸುಮಾರು ಐಟಮ್ ಖಾಲಿ ಆಗೋಗಿತ್ತು. ಅದನ್ನೆಲ್ಲ ತೊಗೊಳ್ಳೋಣ ಅಂತ ನಾನು ಡಿ-ಮಾರ್ಟ್ ಕಡೆ ಹೊರಟ್ವಿ. ಅಲ್ಲಿ ಏನಂದರೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದೆ. ಒಂದು ಪ್ಲೇಟ್ಗೆ ಸ್ವಲ್ಪ ಕಾಫಿ ಪುಡಿ ಹಾಕಿ ಇದು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಮೆಂತ್ಯ ಮತ್ತು ಕರಿಬೇವೆಲ್ಲ ಹಾಕಿ ಮಾಡಿರೋಂಥದ್ದು. ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಫೇಸ್ಗೆ ಹಚ್ಕೊಳ್ಳೋದ್ರಿಂದ ಸ್ಕಿನ್ ಕೂಡ ಟ್ಯಾನ್ ಆಗಿದೆ ರಿಮೂವ್ ಆಗುತ್ತೆ, ಮತ್ತು ಮಾಯ್ಶ್ಚರೈಸರ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಹಾಕಿರ್ತೀವಲ್ಲ ನಾವು, ಇದು ಕಾಫಿ ಪುಡಿ ಆಗಿದ ತಕ್ಷಣ ಮಿಲ್ಕ್ ಥರ ಆಗುತ್ತೆ. ಸೊ ಸ್ವಲ್ಪ ಹೊತ್ಬಿಟ್ರೆ ಅದು ಎಷ್ಟು ಚೆನ್ನಾಗಿ ಕ್ರೀಮಿ ಥರ ಆಗುತ್ತೆ ಅಂದರೆ, ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಯಾವ್ದಾದ್ರು ಕಾಫಿ ಪೌಡರ್ನ ನೀವು ಬಳಸ್ಬೋದು. ವೀಕ್ಲಿ ಒನ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು
ತುಂಬ ಚೆನ್ನಾಗಾಗುತ್ತೆ. ಮೊನ್ನೆ ನಾನು ಏನಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತಂದರೆ ಮ್ಯಾರಥಾನ್ ಹೋಗಿದ್ದೆ, ಅದೇ ಪಾದಯಾತ್ರೆಗೆ. ಸ್ವಲ್ಪ ಟ್ಯಾನ್ ಆಗಿದ್ದೆ. ಸರಿ ಆಯಿತು, ಏನಪ್ಪ ಮಾಡೋದು, ಟ್ಯಾನ್ ರಿಮೂವ್ ಮಾಡೋಣ ಅಂತ ಹೇಳಿ ಆಮೇಲೆ ಈ ಒಂದು ರೆಮಿಡಿನ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಒಂದು 45 ಮಿನಿಟ್ಸ್ ಬಿಟ್ಬಿಡಿ. ಈ ಥರ ಮಾಡಿ ಸ್ಕಿನ್ ಎಲ್ಲ ತುಂಬ ನೀಟಾಗಿ ಅಬ್ಸರ್ವ್ ಆಗುತ್ತದು. ಸ್ಕಿನ್ನ ಈ ಥರ ನೀವು ನೀಟಾಗಿ ಮಸಾಜ್ ಕೊಟ್ಕೊಬೇಕು ಫೇಸ್ಗೆ. ಆಲ್ರೆಡಿ ನಾನು ತಲೆಗೂ ಎಣ್ಣೆ ಹಚ್ಕೊಂಡಿದ್ದೀನಿ. ಇದನ್ನು ತಲೆಗೆ ಎಣ್ಣೆ ಹಚ್ಕೊಂಡು ದಿನ ಮಾಡಿದ್ರೆ ನೀಟಾಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಕಡೆ ಆಯಿಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಈ ಥರ ನೀಟಾಗಿ ಒಂದು 5 ನಿಮಿಷ ಮಸಾಜ್ನ ಕೊಟ್ಕೊಂಡು ಒಂದು 45 ಮಿನಿಟ್ಸು ನೀವು ಬಿಟ್ಟರೆ, ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಕಾಫಿ ಪೌಡರ್ ಪೂರ್ತಿ ಮೆಲ್ಟ್ ಆಗಿದೆ. ಸ್ವಲ್ಪ ತರಿ ಇರೋದನ್ನ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಮ್ಮನೇಲಿ ಅದು ಇರಲಿಲ್ಲ, ಸೊ ನಾನು ಇದನ್ನೇ ಹಾಕೊಂಡಿದ್ದೀನಿ. ಬಟ್ ನೀವು ಕೊಬ್ಬರಿ ಎಣ್ಣೆ ಮತ್ತು ಈ ಬಾದಾಮಿ ಎಣ್ಣೆ ಎಲ್ಲ ಹಾಕೊಂಡಿರ್ತೀರಲ್ಲ, ಸ್ಕಿನ್ನು ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ಕಿನ್ ಕೇರ್ ಆಯಿತು. ಇನ್ನು ಬ್ರೇಕ್ಫಾಸ್ಟ್ಗೆ ನಾನು ಅವಕಾಡೋ ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಅವಕಾಡೋ ಸುಮಾರು ತಂದಿದ್ರು, ಮತ್ತು ಫ್ರೆಂಡ್ ಕೂಡ ಕೊಟ್ಟಿದ್ದರು. ಶೀಲಾ ಆಂಟಿ ಅವ್ರ ಊರಿಗೆ ಹೋಗಿದ್ರಂತೆ, ಅವ್ರ ಊರಲ್ಲಿ ಮರ ಇದೆ ಅಂತೆ, ಅವರು ಕೊಟ್ಟಿದ್ದರು. ಇದು ಏನು ಮಾಡೋದು ಅಂದರೆ ಈ ಥರ ಒಂದು ಸ್ಪೂನಲ್ಲಿ ಹಿಂಗೆ ತೆಗೆದ್ರೆ ಇದು ನೀಟಾಗಿ ಬರುತ್ತೆ. ಈ ಥರ ಒಂದು ಬೌಲ್ಗೆ ಹಾಕ್ಕೊಬೇಕು. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಆನಿಯನ್ನು ಮತ್ತು ಮೆಣಸಿಕಾಯಿನ ತುಂಬ ಸಣ್ಣಕ್ಕೆ ಹೆಚ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಲೆಮನ್ ಇಟ್ಕೊಂಡಿದ್ದೀನಿ. ಇದನ್ನ ಮೂರನ್ನು ಹಾಕಿ ಸ್ಮ್ಯಾಶ್ ಮಾಡಬೇಕು. ಇಷ್ಟು ಸಣ್ಣಕ್ಕೆ ಯಾರು ಮೆಣಸಿಕಾಯಿ ಹಚ್ಚೋದು ನೋಡಿದ್ದೀರಾ? ಇದ್ರ ಬದಲು ಮಿಕ್ಸಿಗೆ ಹಾಕಿ ಪೇಸ್ಟಲ್ಲಿ ಮಾಡಿಬಿಡ್ಬೋದಾಗಿತ್ತಲ್ಲ. ಇದಕ್ಕೆ ನೋಡಿ ಹಚ್ಚಿಟ್ಟಿದ್ವಲ್ಲ ಈರುಳ್ಳಿನ ಚಿಲ್ಲಿ ಪೌಡರ್ನ ಚಿಲ್ಲಿನ ಹಾಕ್ತಾಯಿದ್ದೀವಿ, ಸಾರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಭಾಳ ಟೇಸ್ಟಾಗಿರುತ್ತೆ. ಇದಕ್ಕೆ ಒಂದು ನಿಮಿಷ ಸ್ವಲ್ಪ ಲೆಮನ್, ತಗೊಳ್ಳಿ ಸ್ಮ್ಯಾಶ್ ಮಾಡಿ. ಇವಾಗ ಈ ಥರ ಇವ್ರು ಸ್ಮ್ಯಾಶ್ ಮಾಡಿ ಅಂದರೆ ಹೆಂಗೆ ಮಾಡ್ತಾರೆ ಅಂದರೆ ಮಿಕ್ಸಿಗೆ ಹಾಕಿ ರುಬ್ಬಿದ್ರೂ ಇಷ್ಟು ನುಣ್ಣಗಾಗಲ್ಲ, ಅಷ್ಟು ನುಣ್ಣಗೆ ಮಾಡಿರ್ತಾರೆ. ಇವ್ರಿಗೆ ಹಚ್ಚೋದು, ಈ ಥರ ಸ್ಮ್ಯಾಶ್ ಮಾಡೋದು, ಇವೆಲ್ಲ ಭಾರಿ ಇಷ್ಟವಾದ ಕೆಲಸ. ತಿರಿಕ ನಿಂತಿದ್ದ ಏನು ಕೆಲಸ ಮಾಡಲ್ಲ ಅಂತ ಬೈತಿದ್ರು ಇವ್ರ ಮನೇಲಿ ನಾನು ಮದುವೆ ಆದಾಗ. ಅದು ಯಾವ ಗ್ಯಾಪಲ್ಲಿ ಇಷ್ಟು ಕೆಲಸ ಕಲ್ತ್ರೋ ನನಗೆ ಗೊತ್ತಿಲ್ಲ, ಅಲ್ಲೇನ್ರಿ ಅಲ್ವಾ? ಏನು ಮಾಡಲ್ಲ ಇವನು, ತಿರಿಕ ನಿಂತಾನೆ, ನೆಂಟ್ರ ಥರ ಬಂದು ನೆಂಟ್ರ ಥರ ಹೋಗ್ತಾನೆ ಅಂತ ಬೈಯೋರು ಹಬ್ಬದಲ್ಲೆಲ್ಲ. ಅದು ಯಾವ ಗ್ಯಾಪಲ್ಲಿ ಇಷ್ಟು ನೀಟಾಗಿ ಕುಯ್ಯೋದು, ತರಕಾರಿ ಹಚ್ಚೋದು ಎಲ್ಲನೂ ಕಲ್ತ್ರೋ ನನಗೆ ಗೊತ್ತಾಗ್ತಿಲ್ಲ. ಜೊತೆಲಿದ್ದೀನಿ. ಹ್ಞೂ ಹಾಕಿ ಸಾಕಾಗುತ್ತೆ, ಚೆನ್ನಾಗಾಗುತ್ತೆ. ಇನ್ನು ಸ್ವಲ್ಪ ಬಟರ್ನ ತೊಗೊಂಡು ನಾವು ಆ ಬ್ರೆಡ್ ಪೀಸ್ಗೆ ಹಚ್ಕೊಬೇಕು. ಈ ಥರ ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು, ಅದು ಸ್ವಲ್ಪ ಗಟ್ಟಿ ಇತ್ತು ಅಂತ ನಾನು ಹೊಸದು ಬೆಣ್ಣೆ ತಂದಿದ್ದೆ, ಅದನ್ನೇ ಹಚ್ಕೊತಾ ಇದ್ದೀನಿ ಇಲ್ಲಿ. ಇದನ್ನು ಹಚ್ಕೊಂಡು ಸ್ವಲ್ಪ ನಾವೇನು ಸ್ಮ್ಯಾಶ್ ಮಾಡಿರ್ತೀವಿ ಅದನ್ನು ಹಾಕ್ಕೊಳ್ಳೋ ಅಂಥದ್ದು. ನಾನು ಒಂದೇ ಸಲ ಎಲ್ಲದಕ್ಕೂ ಕುತ್ಕೊಂಡು ಹಚ್ಕೊಂಡ್ಬಿಡೋಣ, ಆಮೇಲೆ ಪೇಸ್ಟ್ ಹಾಕೋಣ ಅಂಥೇಳಿ ಒಂದು 4ಕ್ಕೆ ಹಾಕ್ಕೊತಾ ಇದ್ದೀನಿ. ಒಬ್ಬರಿಗೆ 2 ಅಂದರು 8 ಪೀಸು ಮುಗೀತು. ಇವಾಗೆಲ್ಲನೂ ಒಂದು ಸಲ ಹಾಕ್ಕೊಂಡು, ಇಲ್ಲಿ ನಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದೆ, ಅದನ್ನು ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಈ ಥರ ಸ್ಟಫಿಂಗ್ ಏನಾಗಿರುತ್ತೆ ಆ ಸ್ಯಾಂಡ್ವಿಚ್ನ ಹಿಂಗೆ ಇಟ್ಟು ಜಸ್ಟು ಒಂದು ಪ್ರೆಸ್ ಮಾಡಿದ್ರೆ ಮುಗೀತು. ನೋಡ್ತಾ ಇರ್ಬೋದು, ಒಂದು ಸಲ 2 ಆಗುತ್ತೆ. ಅಲ್ಲಿ ಲೈಟ್ ಕೊಟ್ಟಿರ್ತಾನೆ ರೆಡ್ ಆ್ಯಂಡ್ ಗ್ರೀನು, ನಾವು ಹಾಕಿದಾಗ ರೆಡ್ ಹತ್ತಿರುತ್ತೆ. ಸೊ ನಾವು ಅದು ಎಲ್ಲ ಆದಮೇಲೆ ಗ್ರೀನ್ ಲೈಟ್ ಆನ್ ಆಗುತ್ತೆ, ಆವಾಗ ಅದನ್ನು ಓಪನ್ ಮಾಡಿ ತೆಗೆದ್ರೆ ಸಾಕು, ರೆಡಿ ಸ್ಯಾಂಡ್ವಿಚ್. ನೋಡಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ವಾವ್. ತುಂಬ ಚೆನ್ನಾಗಾಗಿದೆ ಸ್ಯಾಂಡ್ವಿಚ್. ಇವತ್ತು ಸ್ಯಾಂಡ್ವಿಚ್ ಜೊತೆ ನಾನು ಮಾಡ್ಕೊಂಡಿರೋಂಥದ್ದು ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮತ್ತು ಡ್ರೈ ಫ್ರೂಟ್ಸು, ಮಿಲ್ಕು, ಸ್ವಲ್ಪ ಹನಿ,
ಖರ್ಜೂರ ಎಲ್ಲ ಹಾಕಿ ಈ ಥರ ಒಂದು ಮಿಕ್ಸ್ನ ಮಾಡ್ಕೊಂಡು ಚಿಯಾ ಸೀಡ್ಸ್ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಎಮ್ಮಿ ಎಮ್ಮಿ ಎಮ್ಮಿ. ಬಿಗ್ ಬಾಸ್ನಿಂದ ತಂದಿದ್ದ ಸಾಮಾನೆಲ್ಲ ಹಂಗೆ ಒಂದು ಬ್ಯಾಗಲ್ಲಿತ್ತು, ಅದನ್ನೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೆ. ಇನ್ನೂ ಯಾರಿಗೆಲ್ಲ ಈ ವ್ಲಾಗು ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್ ಎಲ್ಲರಿಗೂ.